ಅಷ್ಟುವರೆಗೆ ಇಡ್ತೀವಿ ತಾಯಿ. ಏಯ್ ನಾನು ನೋಡ್ತೀನಿ ಹಿಂದೆ ಪ್ಲಾನ್ ಮಾಡಿವನೆ ನನ್ನ ಎದೆ ಕೊಡೋದು. ಸೊ ಏನಂದ್ರೆ ನಾನು ಒಂದು ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೀನಿ ಆಯ್ತಾ. ಹಾಯ್. ಸೊ ನಂದು ಹಾಯ್ ಎಲ್ಲ ನಂದು ವರ್ಷದ್ದು ಶೂಟಿಂಗ್ ಇತ್ತು ಇಲ್ಲಿ ಪೂಜಾ ಮನೆ. ಸೊ ಚಚ್ಚಿ ಬಿಸಾಕ್ಬಿಟ್ವಿ, ಮುಗೀತು ಇವಾಗ ಇಲ್ಲಿಂದ ಶಿಫ್ಟಿಂಗು. ಸೊ ನಾ ಏನ್ ಹೇಳ್ಬೇಕು, ಹಾಯ್ ಪ್ರದೀಪಣ್ಣ. ಸೊ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಮರ್ತ್ಬಿಟ್ಟೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್, ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ದ ಮೋಸ್ಟ್ ಅವೈಟೆಡ್ ವ್ಲಾಗ್ ಅಂತಾನೆ ಹೇಳ್ಬೋದು. ನನಗೆ ಕಮೆಂಟ್ಸ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಮೆಸೇಜಸ್ ಅಲ್ಲಿ ಯಾವಾಗ್ಲೂ ಕೇಳುವಂತ ಒಂದು ರಿಕ್ವೆಸ್ಟ್ ಇದು. ಏನು ಅಂತಂದ್ರೆ ಆಸೆ ವ್ಲಾಗ್ ಮಾಡಿ ಅಂತ. ಅಷ್ಟು ಟೈಮ್ ಇರಲ್ಲ, ಯೂಶಲಿ ಶೂಟಿಂಗ್ ಅಲ್ಲಿ ಅಷ್ಟು ಟೈಮ್ ಇರಲ್ಲ ವ್ಲಾಗ್ ಮಾಡೋಷ್ಟು. ಸೊ ಹಾಗಾಗಿ ಮಾಡೋದಕ್ಕಾಗಿರ್ಲಿಲ್ಲ. ಆದ್ರೆ ಫೈನಲಿ ಏನೋ ಒಂಚೂರು ಇರೋ ಟೈಮಲ್ಲಿ ಒಂದು ವ್ಲಾಗ್ ನ ಮಾಡಿದೀನಿ. ಸೊ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ನಾನ್ ನಿಮ್ಗೆ ಇವತ್ತು ನನ್ನ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ನಾನು ಯೂಸ್ ಮಾಡುವಂತ ಒಂದು ಸಿರಮ್ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ವೈಟಮಿನ್ ಸಿ ಸಿರಮ್ ಸ್ಕಿನ್ ಡಲ್ನೆಸ್ ಹಾಗೆ ಡಾರ್ಕ್ ಸ್ಪಾಟ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನೀವು ಮಾರ್ಕೆಟ್ ಅಲ್ಲಿ ಒಂದು ಬೆಸ್ಟ್ ವೈಟಮಿನ್ ಸಿ ಸಿರಮ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ದ ಡರ್ಮಾಕೋರ ವೈಟಮಿನ್ ಸಿ ಸಿರಮ್ ಯಾಕೆ ಬೆಸ್ಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ಸ್ಕಿನ್ ಸಿಂಗಲ್ ಲೇಯರ್ ಅಲ್ಲ, ಹಾಗೆ ನಿಮ್ಮ ಸಿರಮ್ ಕೂಡ ಸಿಂಗಲ್ ಲೇಯರ್ ಆಗಿರಬಾರ್ದು, ಅಂದ್ರೆ ಸಿಂಗಲ್ ಲೇಯರ್ ಇಳಿಯೋ ಹಾಗೆ ಆಗಿರಬಾರ್ದು. The Dermacora 10% vitamin C serum is powered with deep penetration formula. So ಇದು ವೈಟಮಿನ್ ಸಿ ನ 70% ಹೆಚ್ಚು ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ಇದೆ. ಇದು ನಿಮ್ಮ ಸ್ಕಿನ್ ಆಳಕ್ಕೆ ಇಳಿಯುತ್ತೆ, ಮಲ್ಟಿಪಲ್ ಲೇಯರ್ಸ್ ಆಫ್ ಯುವರ್ ಸ್ಕಿನ್ ಅನ್ನ ರಿಪೇರ್ ಮಾಡ್ತಾ ಬರುತ್ತೆ. ಸೊ ಹಾಗಾದ್ರೆ ರೆಗ್ಯುಲರ್ ಸಿರಮ್ ಏನೇ ಇದ್ರು ಸರ್ಫೇಸ್ ಲೆವೆಲ್ ಆಫ್ ಯುವರ್ ಸ್ಕಿನ್ ಗೆ ಎಫೆಕ್ಟ್ ಮಾಡುತ್ತೆ ಅಷ್ಟೇ, ಹೋಗುತ್ತೆ, ಡೀಪ್ ಆಗಿ ಪೆನೆಟ್ರೇಟ್ ಆಗಲ್ಲ. ಇದು ತುಂಬಾ ಡೀಪ್ ಆಗಿ ಅಬ್ಸಾರ್ಬ್ ಆಗೋದ್ರಿಂದ ನಿಮ್ಮ ಸ್ಕಿನ್ನಿನ ಡಲ್ನೆಸ್ ಹಾಗೆ ಡಾರ್ಕ್ ಸ್ಪಾಟ್ಸ್ ಏನೇ ಇದ್ರು ಅದನ್ನ ಬ್ಲೆಮಿಷಸ್, ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಶನ್ ಏನೇ ಇದ್ರು ಕಡಿಮೆ ಮಾಡ್ತಾ ಹೋಗುತ್ತೆ ಡೀಪ್ ಆಗಿ ಪೆನೆಟ್ರೇಟ್ ಆಗೋದ್ರಿಂದ. ಅದರಿಂದ ನಿಮಗೆ ಬ್ರೈಟ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ಕೂಡ ಸಿಗುತ್ತೆ. ಹಾಗೆ ಇದರಲ್ಲಿ ಬರೀ ವೈಟಮಿನ್ ಸಿ ಅಲ್ಲದೆ ನೈಸಿನಮೈಡ್ ಕೂಡ ಇದೆ. ಸೊ ವೈಟಮಿನ್ ಸಿ ರೇಡಿಯಂಟ್ ಹಾಗೆ ಗ್ಲೋಯಿಂಗ್ ಸ್ಕಿನ್ ನ ಕೊಡುತ್ತೆ. ಮೀನ್ ವೈಲ್ ನೈಸಿನಮೈಡ್ ಸೀಬಮ್ ಪ್ರೊಡಕ್ಷನ್ ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಇದು ಸೇಫ್ ಹಾಗೆ ಎಫೆಕ್ಟಿವ್, ಹಾಗೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ಸೊ ನಾನಿಲ್ಲಿ ಡೆಮೋ ಮಾಡ್ತಾ ಇದ್ದೀನಿ. ಒಂದು ಕಡೆ ದ ಡರ್ಮಾಕೋರ ವೈಟಮಿನ್ ಸಿ ಸಿರಮ್, ಇನ್ನೊಂದು ಕಡೆ ನಾರ್ಮಲ್ ಸಿರಮ್ ತಗೋತಾ ಇದ್ದೀನಿ. ಈಕ್ವಲ್ ನಂಬರ್ ಆಫ್ ಟಿಶ್ಯೂಸ್ ತಗೊಂಡು ಅದಕ್ಕೆ ಈ ತರ ವೈಟಮಿನ್ ಸಿ ಸಿರಮ್ ಹಾಕಿದ್ದೀನಿ ದ ಡರ್ಮಾಕೋರ್ದು. ನೋಡಿ ಎಷ್ಟು ಲೇಯರ್ಸ್ ಪೆನೆಟ್ರೇಟ್ ಆಗಿದೆ. ಹಾಗೆ ಇನ್ನೊಂದು ಕಡೆ ರೆಗ್ಯುಲರ್ ಸಿರಮ್ ಹಾಕ್ತಾ ಇದ್ದೀನಿ. ಇದು ನೋಡಿ, ನೀವು ನೋಡ್ತಿರೋ ಹಾಗೆ ಇದು ಪೆನೆಟ್ರೇಟೇ ಆಗಿಲ್ಲ, ಬರೀ ಸರ್ಫೇಸ್ ಲೆವೆಲ್ ಅಲ್ಲಿ ಮಾತ್ರ ಕೂತಿದೆ. ಸೊ ನಿಮ್ಗೆ ಈ ಪ್ರಾಡಕ್ಟ್ ನ ತಗೋಬೇಕು ಅನ್ನೋ ಹಾಗಿದ್ರೆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಇವರ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೆ ಮಿಂತ್ರಾದಲ್ಲಿ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಇವರ ಓನ್ ವೆಬ್ಸೈಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTHA 2025 ಯೂಸ್ ಮಾಡಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ದ ಡರ್ಮಾಕೋ ಅವರು ಪ್ರತಿ ವರ್ಷ ಯಂಗ್ ಸೈಂಟಿಸ್ಟ್ ಮುಖಾಂತರ 20,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಎಂಪವರ್ ಮಾಡ್ತಾರೆ. ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಒಂದು ಮಗುವಿಗೆ ಲಿಂಕ್ ಆಗಿ ಆ ಮಗುನ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹ್ಯಾಪಿ ಶಾಪಿಂಗ್. ಹಾಗೆ ನೀವು ಕೇಳಿದಂತ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ. ನಾನು ಇವಾಗ ಶೂಟಿಂಗ್ ಹೋಗ್ಬೇಕು. ಬಾಯ್. ಸುಮಾರು ದಿವಸ ಆದ್ಮೇಲೆ ಈ ವ್ಲಾಗ್ ಅನ್ನ ಮಾಡ್ತಾ ಇರೋದು. ತುಂಬಾ ಗಲಾಟೆ ಇದೆ, ಗದ್ದಲ ಇದೆ ಇಲ್ಲಿ, ಯಾಕಂದ್ರೆ ಇಲ್ಲಿಂದ ಇನ್ನೊಂದು ಲೊಕೇಶನ್ ಶಿಫ್ಟ್ ಆಗ್ಬೇಕು. ಇವತ್ತು ನೀವು ಸಿಕ್ಕಾಪಟ್ಟೆ ಕೇಳದಂತಹ ಆಸೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆಸೆ ಟೀಮ್, ಆಸೆ ಸೆಟ್ ಅಲ್ಲಿ ಆಸೆ ಟೀಮ್ ಜೊತೆಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಎಸ್, ಈಗ ಎಲ್ಲರೂ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾ ಇದೀವಿ, ಅಂದ್ರೆ ನಮ್ಮ ರಂಗನಾಥ್ ಅವ್ರ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ, ಮಾವನ್ ಮನೆಗೆ. ಅಲ್ಲಿ ಎಲ್ಲಾರು ಸಿಗ್ತಾರೆ, ಯಾರ್ಯಾರು ಏನೇನ್ ಮಾತಾಡ್ಬೇಕು, ಯಾವ್ಯಾವ ತರ ಸೀನ್ ನಡೆಯುತ್ತೆ. ಇವತ್ತು ಮೋಸ್ಟ್ಲಿ ನನಗೆ ಒಂದು ಜನ ಖುಷಿ ಪಡುವಂತ ಸೀನ್ ಮಾಡ್ತಾ ಇದ್ದಾರೆ. ರೋಹಿಣಿಗೆ ಮೋಸ್ಟ್ ಅವೇಟೆಡ್ ಸೀನ್ ಇದು. ಎಲ್ಲರೂ ಕೇಳ್ತಾ ಇದ್ದಂತಹ ಒಂದು ಸೀನು ಅದು ನಡೆಯುತ್ತೆ. ಸೊ ಅಲ್ಲಿಗೆ ಹೋಗಿ ಎಲ್ರು ಮಾತಾಡ್ಸೋಣ. ಓಕೆ, ಸೊ ನಾವು ಇಲ್ಲಿಗೆ ಬಂದಿದೀವಿ. ನಾನು ಒಳಗೆ ಹಗ್ಗು ಕೊಡ್ಲಿಲ್ಲ. ಗುಡ್ ಮಾರ್ನಿಂಗ್. ಸೊ ನಾನು ಹಗ್ ಕೊಡಕ್ ಬಂದು ನಾನು ಕೊಡ್ಲಿಲ್ವಲ್ಲ, ಅದಕ್ಕೆ ಅವಳಿಗೆ ಶಾಕ್ ಆಗೋಯ್ತು. ಏನಾದ್ರು ಕೋಪ ಮಾಡ್ಕೊಂಡ್ಬಿಟ್ಟಿದಾರ ನನ್ ಮೇಲೆ ಅಂತ ಹೇಳ್ಬಿಟ್ಟು. ಏನ್ ಕೋಪ ಮಾಡ್ಕೊತೀನಿ ನಿನ್ ಮೇಲೆ? ಏನ್ ನಾನೇನ್ ರೋಹಿಣಿ ಕೆಟ್ಟೋದ್? ನೋಡ್ ನಾನು ಎಷ್ಟು ಒಳ್ಳೆಯವಳು.
ಸೊ ನಮ್ಮ ಸೀರಿಯಲ್ನ ಸುಬ್ಬಿ ಇವಳು ಸುಬ್ಬಿನೇ. ಸೊ ಎಸ್, ಇವಳ ನಿಜವಾದ ಹೆಸರು ಪ್ರಿಯಾಂಕಾ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ನೀವೆಲ್ಲರೂ ನಮ್ಮ ಟೀಮನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ರಿ, ನಮ್ಮ ಟೀಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಾ ಇದ್ರಿ. ಆಸೆ ವ್ಲಾಗ್ ಮಾಡಿ, ಆಸೆ ವ್ಲಾಗ್ ಮಾಡಿ, ಆಸೆ ವ್ಲಾಗ್ ಮಾಡಿ, ಆಸೆ ವ್ಲಾಗ್ ಮಾಡಿ. ನಾನಂತೂ ಮಾಡೋದಕ್ಕಾಗ್ಲಿಲ್ಲ, ಇವರು ಮಾಡಿದ್ದಾರೆ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಏನಂತಂದ್ರೆ, ನಾವು ಟಿವಿಲಿ ಹೆಂಗಿರ್ತೀವೋ ಅದು ತದ್ವಿರುದ್ಧವಾಗಿ ನಿಜ ಜೀವನದಲ್ಲಿ ಇರ್ತೀವಿ. ನಾವೆಲ್ಲರೂ ಒಳ್ಳೆ ಫ್ರೆಂಡ್ಸ್. ಆಕ್ಚುಲಿ ನನಗೆ ಎಷ್ಟೋ ವರ್ಷಗಳಾದ್ಮೇಲೆ ಒಂದು ಟೀಮ್ ಅಂತ, ಒಂದು ಫ್ರೆಂಡ್ಲಿ ಟೀಮ್ ಅಂತ ನನಗೆ ಸಿಕ್ಕಿರೋದು. ಇವ್ರ ಜೊತೆಗೆ ನಾವು ಹೊರಗಡೆ ಹೋಗ್ತೀವಿ, ಎಲ್ಲರೂ ಸೇರಿ ಹೊರಗಡೆ ಹೋಗ್ತೀವಿ. ಸೊ ಒಂದು ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡ್ತೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಟೈಮ್. ಇನ್ನು ನಾವು ಇನ್ನೊಂದ್ 2 ಅವರ್ ವೇಟ್ ಮಾಡ್ಬೇಕು, ಬೇರೆಯವರೆಲ್ಲ ಬರೋವರೆಗೂ. ಬೇರೆ ಶೂಟ್ ಅಲ್ಲಿ ಮಾಡ್ತಾ ಇದಾರೆ, ಸೀನ್ಸ್ ಎಲ್ಲ ನಡೀತಾ ಇದೆ. ಸೊ ಎಲ್ರು ಬಂದ್ಮೇಲೆ ಮತ್ತೆ ಇನ್ನೊಂದಷ್ಟು ಮಾತಾಡೋಣ, ಓಕೆನಾ? ಸೊ ಇವರು ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ? ಶಿಲ್ಪಾಕ್ಕ. ನಾವು ಶಿಲ್ಪಾಕ್ಕ ಅಂತ ಕರಿತೀವಿ. ಇವರು ಶ್ರುತಿ ಅಮ್ಮ. ಸೊ ಬರೀ ಅಧಿಕ ಪ್ರಸಂಗಿ ಸೀರಿಯಲ್ ಅಲ್ಲಿ, ಆದ್ರೆ ಇನ್ ಪರ್ಸನ್ ವೆರಿ ಸ್ವೀಟ್. ಶಿ ಇಸ್ ವೆರಿ ಸ್ವೀಟ್. ಇವರು ತುಮಕೂರಿಂದ ಬರ್ತಾರೆ ಶೂಟಿಂಗ್ ಮಾಡೋದಕ್ಕೆ. ನನ್ನನ್ನ ಇವ್ರನ್ನ ಎಲ್ಲ ಚೆನ್ನಾಗಿ ಬೈಕೋತಾ ಇರ್ತೀರಲ್ವಾ ನೀವು, ಮೀನಾ ಅವ್ರಿಗೆ ನಾವೇನಾದ್ರೂ ಅಂದಾಗ. ಸೊ ಎಸ್, ಇವಾಗ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ. ಇವ್ರದ್ದೇನು ಆಗೋಯ್ತು, ಶೂಟಿಂಗ್ ಬಂದಿದ್ದು ಗೊತ್ತಾಗ್ಲಿಲ್ಲ, ಹೋಗ್ತಾ ಇರೋದು ಗೊತ್ತಾಗ್ತಿಲ್ಲ, ಹೊರಟ್ರು ಇವಾಗ. ಇವ್ರು ಯಾರಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಗಿರಲ್ಲ. ನಮ್ಮಮ್ಮ ಗೊತ್ತಾಯ್ತಾ? ಪ್ರಮೀಳಾ. ಇವ್ರು ಗೊತ್ತಾಯ್ತಾರೆ. ಇವ್ರು ಸೀನ್ ಪೇಪರ್ ನೋಡ್ಕೊತಾ ಇದಾರೆ. ಇವರು ತುಂಬಾ ಸ್ಟೈಲ್ ತೋರ್ಸ್ಕೊತಾ ಇದಾರೆ. ಇವ್ರು ನೀವು ರೆಡಿ ಆಗಿಲ್ಲ, ತಲೆಗೊಂದು ಬಂಪ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ, ಓಡಿಸ್ಕೊಂಡು ಕಾರಲ್ಲಿ. ಸೊ ನಮ್ಮ ಇಂಚು. ಸೊ ಅಮ್ಮ. ಸೊ ಮಮತಾ ಅಮ್ಮ ನನ್ಗೆ ಊಟ ತಂದ್ಕೊಡ್ತಾರೆ ಪ್ರತಿ ಸಲ ಬಂದಾಗ್ಲೂ. ನೋಡಿ, ಇವತ್ತು ಬಿಸಿಬೇಳೆ ಬಾತ್ ತಂದಿದ್ದಾರೆ. ಇಂಚರಾಜ್ ಜೋಶಿ ಅವರು ಇಲ್ಲಿ ಶ್ರುತಿ ಅನ್ನೋ ಪಾತ್ರನ ನಿಭಾಯಿಸ್ತಾ ಇದ್ದಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ನಾನು ಎಂತ ಒಂದು ಬ್ಲಂಡರ್ ಮಾಡಿದೀನಿ ಅಂತಂದ್ರೆ, ನಮ್ಮನೆ ಸೀನ್ ಒಂದಷ್ಟು ನಡೀತು, ಆದ್ರೆ ನಾನು ಅದನ್ನ ಶೂಟೇ ಮಾಡಕ್ ಮರ್ತೋಗಿದ್ದೀನಿ. ಫುಲ್ ಮುಳುಗೋಗ್ಬಿಟ್ಟಿದೆ ಸೀನ್ ನೋಡ್ಕೊಳ್ಳೋದ್ರಲ್ಲಿ, ಸೀನ್ ಮಾಡೋದ್ರಲ್ಲಿ. ಸೊ ಹಂಗಾಗಿ ಮರ್ತೋಗ್ಬಿಟ್ಟೆ. ಇವಾಗ ನೆನ್ಪಾಯ್ತು, ಅಯ್ಯೋ ನಾನು ಬೆಳಿಗ್ಗೆ ಬ್ಲಾಗ್ ಮಾಡ್ತಾ ಇದ್ದೆ ಅಲ್ವಾ, ಸ್ಟಾರ್ಟ್ ಮಾಡಿದ್ದೆ ಅಲ್ವಾ ಅಂತ. ಓ ಮೈ ಗಾಡ್. ಅದಕ್ಕೆ ನೀವು, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಆಸೆ ಟೀಮು? ಆಸೆ ಟೀಮ್ ಬಗ್ಗೆ ಹೇಳ್ತೀರಾ, ನಿಮ್ ಬಗ್ಗೆ ಹೇಳ್ತೀರಾ? ಫಸ್ಟ್ ಹೇಳಿ. ಅದ್ರಲ್ಲಿ ನಾನು ಬರ್ತೀನಲ್ವಾ, ಹೀರೋ. ನಾನು ಎಲ್ಲರ ಬಗ್ಗೆ ಹೇಳ್ತೀನಿ ಅಪಾರ್ಟ್ ಫ್ರಮ್ ಯು. ಬಾಯ್. ಸೊ ಕೊಪ್ಪು ನೋಡಿ ಅವಳಿಗೆ. ನಂಗೆ ಆಲೂಗಡ್ಡೆ ಇಷ್ಟ ಅಕ್ಕ. ಓಕೆ, ಮೈ ಸ್ವೀಟ್ ಡ್ಯಾಡ್. ಆನ್ ಸ್ಕ್ರೀನ್ ಎರಡು ಕಡೆ ನನ್ನ ಅಕ್ಕನೇ. ಮಾನ್ಸಿ ಮತ್ತೆ ಅಮ್ಮ ಅಕ್ಕ ಇಬ್ರು ಈಕ್ವಲ್ ಇವಾಗ ನಂಗೆ. ಎಲ್ಲ ಬಿರುದು ಕೊಟ್ಬಿಟ್ಲು ನೋಡು ಪ್ರಿಯಾ. ಆ ಮಾನ್ಸಿ ಮತ್ತೆ ನಾನು ಒಂದೇ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮನೆಗೆ ಮಾಡ್ತೀನಿ. ಇಷ್ಟೇ ಆದ್ರೂ ಒಡ ಹುಟ್ಟಿದವ್ರೆ ಕಣೆ. ಅಂದ್ರೆ ಅದಕ್ಕೂ ಅವ್ರಿಗೊಂದು ಪೊಸೆಸಿವ್ನೆಸ್ ಇರುತ್ತೆ. ನನ್ ತಂಗಿ ಅನ್ನೋದೊಂದಿರುತ್ತೆ, ನಮ್ಮ ಅಕ್ಕ ಅನ್ನೋದೊಂದಿರುತ್ತೆ. ಇನ್ ಮಿಕ್ಕಿದ ನಮ್ಮ 3 ಹುಡುಗರು ವೆರಿ. ಬರದಾ? ಅಯ್ಯೋ ನೋಡು, ನೀನ್ ಕಂಟಿನ್ಯೂ ಮಾಡ್ತೀಯ ನೋಡು. ಕರಿತಾ ಇದಾರೆ, ಆಮೇಲೆ ಮಾತಾಡೋಣ ಅಲ್ವಾ? ಇವಾಗ ಸ್ವಲ್ಪ ಸೀನ್ ನಂದು ಮತ್ತೆ ರಂಗನಾಥ್ ಅವ್ರದ್ದು, ಅಪರೂಪಕ್ಕೆ ನಂದು ಅವ್ರದ್ದು ಒಂದು ಸೀನು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಯಾವ ಸೀನು ಅಂತ ನೋಡೋಣ ಬನ್ನಿ. ಸೊ ನಾನು ಮನೆ ತೋರಿಸ್ಬಿಡ್ತೀನಿ ರೀ. ಸೊ ಇದೇ ಆಸೆ ಮನೆ, ಇಲ್ಲೇ ನಾವು ಶೂಟ್ ಮಾಡೋದು. ಇವರೇ ನಮ್ಮ ಕೋ ಡೈರೆಕ್ಟ್ರು. ಕಾಣಿಸಿದ್ರಿ ಬಿಡಿ. ಸೊ ಇಲ್ಲೇ ಮ್ಯಾಕ್ಸಿಮಮ್ ಈ ಹಾಲಲ್ಲೇ ಎಲ್ಲ ಸೀನ್ಗಳು ನಡೆಯೋದು. ಎಲ್ಲಿ ನಾನು ಇಲ್ಲಿ ಬರ್ತಾ ಇದ್ದೀನಿ, ಎಲ್ಲಿದೆ ಶೂಟಿಂಗು? ಗಾರ್ಡನ್ ಅಂತ ನೋಡಿ. ಇವರು ನಮಗೆ ಐರನ್ ಮ್ಯಾನ್ ಇವರು ಸ್ಪೈಡರ್ ಮ್ಯಾನ್ ತರ ಐರನ್ ಮ್ಯಾನ್ ಇವರು. ಸತೀಶ್ ಅಣ್ಣ. ಇದು ಮೇಕಪ್ ಮಾಡೋ ಜಾಗ. ನಮ್ಮ ಮೇಕಪ್ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಿ. ಈಗ ನನಗೆ ದಾರಿ ಗೊತ್ತಾಗ್ತಾ ಇಲ್ವಲ್ಲ, ಎಲ್ಲಿದ್ದಾರೆ ಅಂತ ನೋಡೋಣ. ನೋಡಿ, ಇಲ್ಲೆಲ್ಲ ರೆಡಿಯಾಗಿದೆ. ಸೀನ್ ಮುಗಿಸೋಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಡೈರೆಕ್ಟ್ರು. ಇವರು ನಮ್ಮನ್ನ ಅಂದವಾಗಿ ಚಂದವಾಗಿ ತೋರಿಸುವಂತ ನಮ್ಮ ಕಿಟ್ಟಿ ಸರು, DOP. ಇಲ್ಲಿ ಇಡಿಕ್ ನೋಡ್ತಾ ಇದ್ದಾರೆ ನೋಡಿ, ಕಳ್ಳ. ನಮ್ಮ ಮಂಡ್ಯ ರಮೇಶ್ ಸರು, ನಮ್ಮೆಲ್ಲರ ಪ್ರೀತಿಯ ಮಂಡ್ಯ ರಮೇಶ್ ಸರು. ಏನೋ ಬಯ್ಯಕ್ಕೂ ಬರಲ್ಲ, ಒಂದು ಸೀನಿಯರ್ ಆರ್ಟಿಸ್ಟ್ ಆಗಿ ಒಂದು ಮಕ್ಳಿಗೆಲ್ಲ ಬಯ್ಯೋಣ ಅನ್ನೋದಿಲ್ಲ ನಿಮ್ಗೆ. ಯಾವಾಗ ನೋಡಿದ್ರು ಪ್ರೀತಿಯಿಂದಾನೇ ಮಾತಾಡಿಸ್ತಿರ್ತಾರೆ. ಇವ್ರು ನೋಡಿ, ನಾವು ಮಾತಾಡಿಸ್ತೀವಿ ಅಂತಾನೆ ಮುಖ ಮುಚ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವರೇ ನಮ್ಮೆಲ್ಲರ ಪಾತ್ರನ ಜೀವಿಸ್ತಾ ಇರೋ ಮೊದಲನೇ ವ್ಯಕ್ತಿ ಇವರೇ.
ಕರೆಕ್ಟ್. ಮಹೇಶ್ ಸರು, ಮುಸ್ಸಂಜೆ ಮಹೇಶ್ ಸರು. ಇವರು ನಾನು ಹಿಂಗೆ ಮಾತಾಡಿದ್ರೆ ಪಾಪ ಅವ್ರಿಗೆ ಮುಜುಗರ ಆಗ್ಬೋದು, ತಿರುಗಿಸ್ಬಿಟ್ಟು ಒಂದು ಸೆಲ್ಫಿ ವಿಡಿಯೋ ಮಾಡ್ತೀನಿ ರೀ. ಅಯ್ಯೋ ಸರ್, ನಂದು ಯೂಟ್ಯೂಬ್ ಚಾನಲ್ ಇದೆ ಸರ್, ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದಾರೆ. ನೋಡಿ ಏನಾರು ಒಂದಷ್ಟು ಸಂಪಾದನೆ ಬಂದ್ರೆ ಅದರಲ್ಲಿ ಬಹುಪಾಲು ನನಗೆ ಕೊಡ್ಬೇಕು ಸರ್. ಪ್ರೀತಿ ಸಂಪಾದನೆ ಮಾಡ್ತೀವಿ ಸರ್ ನಾವು. ಕೆಲಸದ ರಾಕ್ಷಸ ಅಂತಾರಲ್ಲ, ಆತರ ರಾಕ್ಷಸ ಇದು, ಕೆಲಸದ ರಾಕ್ಷಸ. ಕೆಲಸದ ರಾಕ್ಷಸ. ಹಾಗೆ ಬೈಯೋದಲ್ಲ ಸರ್, ಅದು ಹೊಗಳಿಕೆ. ನಿಮ್ಗೆ ಅರ್ಥ ಆಗ್ಲಿಲ್ಲ, ಯು ಶುಡ್ ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್. ಸೊ ಏನು ಅಂತಂದ್ರೆ, ನಾವು ಒಂದು ಪಾತ್ರನ ಜೀವಿಸೋಕ್ಕಿಂತ ಮುಂಚೆ ತಾನು ಜೀವಿಸಿ ನಮ್ಮೆಲ್ರಿಗೂ ಹೇಳ್ಕೊಡೋ ಅಂತ ನಮ್ಮ ನಿರ್ದೇಶಕರು. ಅಯ್ಯೋ ದೊಡ್ಡ ಮಾತು. ಸೊ ನಾನು ಆಕ್ಚುಲಿ ಈ ಪ್ರಾಜೆಕ್ಟ್ಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಇವರೇ. ಇಲ್ಲ ನೀವೇ ಮಾಡ್ಬೇಕು ರೋಹಿಣಿ ಪಾತ್ರ ಅಂತ, ಯಾಕಂದ್ರೆ ಹೊಡ್ಸ್ಕೊಳ್ಳೋದು ಬಡ್ಸ್ಕೊಳ್ಳೋದು ಚೆನ್ನಾಗಿ ಮಾಡಿಸ್ಕೊತೀನಲ್ಲ ಅದಕ್ಕೆ. ಸರ್ ಏನ್ ಹೇಳ್ತೀರಾ? ಆಸೆಯ ಒಂದು ಸಕ್ಸಸ್ ಬಗ್ಗೆ. ಪ್ರೇಕ್ಷಕರ ಗೆಲುವು. ಸೂಪರ್. ಅಷ್ಟೇ ನಮ್ ಡೈರೆಕ್ಟರ್ ಇಷ್ಟೇ ಮಾತಾಡೋದು. ಡೈಲಾಗ್ಸ್ ಮಾತ್ರ ಬೇಜಾನ್ ಮಾತಾಡ್ತಾರೆ ಅಷ್ಟೇ, ನಮ್ ಡೈರೆಕ್ಟರ್ ಇಷ್ಟೇ ಮಾತಾಡೋದು. ಥ್ಯಾಂಕ್ ಯು ಸರ್. ನಿಮ್ಮ ಮುಖನ ನಾನು ತೋರ್ಸೋದಕ್ಕೆ ಬಿಟ್ಟಿದ್ದಕ್ಕೆ. ಇಲ್ಲಾಂದ್ರೆ ನೀವು ತಗೊಳ್ಳಿ ನೋಡಿ, ಇದು ಇವ್ರದ್ದು ವರ್ಷಗಟ್ಲೆಯಿಂದ ಇನ್ನೊಂದು ಇತ್ತು ಪ್ಯಾಡು, ಇವಾಗ ಇನ್ನೊಂದು ಬಂದಿದೆ. ಅದು ಸುಮಾರು ವರ್ಷಗಳಿಂದ ಇದ್ದಿದ್ದಂತ ಪ್ಯಾಡ್, ಅದು ರೈಟಿಂಗ್ ಪ್ಯಾಡು. ಸೊ ಇಲ್ಲಿ ಇವಾಗ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ, ಎಲ್ಲ ರೆಡಿ ಆಗ್ತಾ ಇದೆ. ಎಲ್ರೂ ಮಾತಾಡಿಸ್ತೀನಿ ಇವಾಗ. ಮಾವನ್ ಜೊತೆ ನಂದೊಂದು ಸೀನ್ ನಡಿಬೇಕು, ಅದ್ರ ಬಗ್ಗೆ ಒಂಚೂರು ಕಾನ್ಸಂಟ್ರೇಟ್ ಮಾಡ್ತೀನಿ, ಹೋಗ್ತೀನಿ, ಆಮೇಲೆ ಎಲ್ರೂ ಮಾತಾಡಿಸ್ತೀನಿ. ಮತ್ತೆ ಇವಾಗ ನೆಕ್ಸ್ಟ್ ಸೀನ್ ರೆಡಿ ಆಗಿದೆ. ನಾನು ಈಗ ಹೋಗ್ಬೇಕು. ಬೆಳಿಗ್ಗೆಯಿಂದ ಸೀನ್ಸ್ಗಳು ನಡೀತಾನೆ ಇದೆ. ಮೇಜರ್ ಆಗಿ ರೋಹಿಣಿ ಮನೋಜ್ ಟ್ರ್ಯಾಕ್ ಬರ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ ನನಗೆ. ಹಾಗಾಗಿ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ಶೂಟ್ಗೆ. ನೋಡಿ ಹೆಂಗಿರುತ್ತೆ ಈ ಸೀನು ಅಂತ ನೋಡಿ, ಒಂದು ಸಣ್ಣ ಗ್ಲಿಮ್ಸ್. ರೋಹಿಣಿ, ಅಮ್ಮನ ಕೋಪ ಸದ್ಯ ಕಡಿಮೆ ಆಗ್ಬಿಟ್ಟಿದೆ. ಇನ್ನು ಎಷ್ಟು ದಿನ ಹಿಂಗೆ ಇರ್ತಾರೋ ಅಂತ ಭಯ ಪಟ್ಬಿಟ್ಟಿದ್ದೆ. ಅವ್ರು ಕೋಪ ಮಾಡ್ಕೊಂಡಿದ್ದು ನನ್ನ ಮೇಲೆ ಮಾತ್ರ ಅಲ್ವಾ, ಅದರಿಂದ ನೀವ್ ಯಾಕೆ ಹೆದರ್ಕೊಂಡಿದ್ರಿ? ಹೇಳಿ, ನನ್ ತಪ್ಪೇ ಇರುತ್ತೆ, ಹೇಳಿ. ನಿಜನೇ ಅಲ್ವಾ, ನೀನು ಅವತ್ತು ಅಮ್ಮನ ಹತ್ರ ಹಾಗೆಲ್ಲ ಮಾತಾಡಿದ್ದು ತಪ್ಪೇ. ನೀನು ನನ್ನ ಹಾಗೆಲ್ಲ ದೂರ ಏನ್ ಮಾಡಿದ್ದೇನು ಏನು ಅಂತೆ. ಅದು ಹೊರಟೋಗಿ ಮನೋಜ್. ಬಂದು ಕೂತ್ಬಿಡಿ ಒಳ್ಳೆ ಕೋಪದಲ್ಲಿ. ಝೋನಲ್ಲಿದ್ದಾರೆ, ಇವ್ರ ಪಾಡಿಗೆ ಇವ್ರ ಝೋನಲ್ಲಿದ್ದಾರೆ. ತಲೆನೂ ಎತ್ತು ನೋಡ್ತಾ ಇಲ್ಲ ನೋಡಿ. ಅವ್ರಿಗೆ ಗೊತ್ತಾಗ್ತಾನಿಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇವರೇ ನಿಮ್ಮೆಲ್ಲರ ಪ್ರೀತಿಯ ರವಿ. ಫೋನ್ ನೋಡ್ತಾ ಇದ್ರೆ ಬನ್ನಿ ನೋಡಿ, ಇವ್ರು ಬರ್ತಾ ಇರ್ತಾರೆ ಅವಾಗ ಅವಾಗ ನಮ್ಮ ವಿಡಿಯೋಲಿ ಸೀನ್ ಪೇಪರ್ ಕೊಡಕ್ಕೆ, ಇಸ್ಕೊಳಕ್ಕೆ. ನೋಡಿ ಅನಂತ ಶಯನ ಮಾಡ್ತಾ ಇರುವಂತ ಈ ಮಹಾನುಭಾವ ಯಾರು ಅಂತ ಗೊತ್ತಾಯ್ತಾ? ಹಿಂಗೆ ನೋಡಿ, ಹಿಂಗೆ ಇರ್ತೀವಿ ನಾವು ಜನರಲಿ. ನೋಡಿ ಹಿಂಗೆ ನೀವು ಅನ್ಕೋತಿರ್ಬೋದು. ಇವ್ರು ನೋಡಿ, ಇವರು ಒಂದು ಪಾಸ್ಪೋರ್ಟ್ ಸೈಜ್ಗೆ ಕೊಡ್ತಿರೋ ಒಂದು ಪೋಸನ್ನ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಇವರು. ಯಾವ್ದು ನೋಡಿದ್ರು ಬರುತ್ತೆ. ಇವಾಗ ಲಂಚ್ ಬ್ರೇಕ್ ಆಗುತ್ತೆ, ಎಲ್ಲರೂ ಊಟಕ್ಕೆ ಹೋಗ್ತೀವಿ. ಒಟ್ಟಿಗೆ ಕೂತು ಊಟ ಮಾಡುವಂಥ ಒಂದು ಅದ್ಭುತವಾದ ಸೆಟ್ ನಮ್ಮದು. ಕರೆಕ್ಟು. ಸೊ ನೋಡಿ, ಹಿಂಗೆ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಅದನ್ನ ನನಗೊಂದು ಅರ್ಧ ಬೇಕು, ನಾನು ತಟ್ಟೆ ಒರೆಸ್ಕೊಂಡು ಆಮೇಲೆ ಹಾಕೋತೀನಿ. ನಾನು ಆಮೇಲೆ ಹಾಕೋತೀನಿ. ಬಿಡ ಸುಮ್ಮನಿರಿ. ಸೊ ಎಸ್, ಒಬ್ರು ಮಿಸ್ಸಿಂಗ್ ಇದ್ದಾರೆ. ಅದು ಅವರು ಮತ್ತೆ ಇಲ್ಲಿ ಹಿಂದೆನೂ ಊಟಕ್ಕೆ ಎಲ್ಲರೂ ಊಟ ಕೂತ್ಕೊಂಡು ನೋಡಿ ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಆರಾಮಾಗಿ ಊಟ ಮಾಡ್ತಿರ್ತಾರೆ ಎಲ್ಲರೂ. ಎಸ್, ಇವಾಗ ಮತ್ತೆ ನನಗೆ ಕಾಸ್ಟ್ಯೂಮ್ ಚೇಂಜ್ ಇರೋದ್ರಿಂದ ನಾನು
ಊಟ ಮಾಡೋಕ್ಕೆ ನೆಮ್ಮದಿಯಾಗಿ ಊಟ ಮಾಡೋಣ ಅಂದ್ಬಿಟ್ಟು ಈ ಬಟ್ಟೆ ಹಾಕೊಂಡು ಕ್ಯಾಶುವಲ್ ವೆಂಕಟೇಶ ಯೋಗವನೊಲ್ಲೆ ರಾಗದಿ ಮುಳುಗೋ ವೈಭೋಗವೊಲ್ಲೆ ಯಾಗವನೊಲ್ಲೆ ಯೋಗವನೊಲ್ಲೆ ರಾಗದಿ ಮುಳುಗೋ ವೈಭೋಗವೊಲ್ಲೆ ಮಾಧವನಿನ್ನ ನಾಮಾಮೃತದ ಸಾಧನೆ ಒಂದೇ ಸಾಕಯ್ಯ ತಂದೆ ಸಾಧನೆಯೊಂದೇ ಸಾಕಯ್ಯ ತಂದೆ ಪುಂಡರೀಕ ವದದ ಜಯ ಪಾಂಡುರಂಗ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ 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 ನಾನು ನೀನು ನೆಂಟರಯ್ಯ ನಾನು ನೀನು ನೆಂಟರಯ್ಯ ನಮಗೆ ನೋಡಿ ಈ ಕಚೇರಿ ಇನ್ನೂ ಸುಮಾರು ಮುಂದುವರಿತು. ನಾವೆಲ್ಲರೂ ಬೇಗ ಬೇಗ ಊಟ ಮಾಡಿಕೊಂಡು ಈ ಕಚೇರಿನ ಎಂಜಾಯ್ ಮಾಡಿದ್ವಿ. ಹಾಗೆ ಪ್ರತಿನಿತ್ಯನೂ ಹೀಗೆ ನಾವು ಶೂಟಿಂಗ್ ಇರುವಾಗ ಊಟಕ್ಕೆ ಬಿಟ್ರೆ ಒಂದು ಅರ್ಧ ಗಂಟೆ ಟೈಮ್ ಇರುತ್ತೆ. ಆ ಅರ್ಧ ಗಂಟೆಯಲ್ಲೇ ಆದಷ್ಟು ಬೇಗ ಊಟನೂ ಮಾಡಿಕೊಂಡು ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತೀವಿ. ಏ ನೀನು ಆ ದೆವ್ವ ಥರ ನಗ್ತಾ ಇದೆಯಲ್ಲ ಇಂಚು ಅಂತಂದು ಮೀಮ್ ದೆವ್ವ ಬರುತ್ತಲ್ಲ. ಇದೆಲ್ಲ ರೆಡಿ ಆಗ್ತಾ ಇದ್ದೀನಿ. ಡಚ್ಚಲ್ಲೆಲ್ಲ ತೆಗಿತಾ ಇದಾರಪ್ಪ ಇವರು. ಏನ್ ನಾನು ರೆವೆನ್ಯೂಗೋಸ್ಕರ ಮಾಡ್ತಿದ್ದೀನಿ ಅನ್ಕೊಂಡಿದ್ದೀರಾ ಎಲ್ರು? ಹೆಂಗೆ ಅಲ್ಲಿ ಜನ ಕೇಳ್ತಾ ಇದಾರೆ ಅಂತ ಮಾಡ್ತಾ ಇರೋದಪ್ಪ ನಾನು. ನೋಡೋಣ ಹೆಂಗ್ ಬರುತ್ತೆ ಅಂತ. ನನಗೆ ಹೆಂಗೆ ನಿಜವಾಗ್ಲೂ ವ್ಯೂವರ್ಶಿಪ್ ಇದೆಯಾ ನೋಡಿ. ಎಲ್ಲರೂ ಎಷ್ಟು ಚಂದ ರೆಡಿ ಆಗ್ತಾ ಇದ್ದಾರೆ ಒಂದು ಸೀನ್ಗೆ. ಹಿಂಗೆ ನೋಡಿ 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 ಲೇಟ್ ಲತೀಫ್ ಬಂದಿದ್ದಾರೆ ನೋಡಿ. ಇವರು ಒಂದೊಂದ್ ಕಡೆ ಅಲ್ದೆ ಒಂದೊಂದ್ ಕಡೆ ಅಲ್ದೆ ಎರಡೆರಡು ಕಡೆ ಕೆಲಸ ಮಾಡಿ ನೋಡಿ ಇವರು. ಹೋಗಿ ತಲೆ ಒಂಚೂರು ಬಾಚ್ಕೊಂಡ್ ಬನ್ನಿ. ಸೊ ಒಂದು ಶೂಟಿಂಗ್ ಅಂತಂದ್ರೆ ಸಾಕಷ್ಟು ತಯಾರಿಗಳಿರುತ್ತೆ, ಸಾಕಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ. ನೀವು ಅಂದ್ರೆ ನಿಮ್ಗೆ ಅನ್ನಿಸ್ಬೋದು ಅರ್ಧ ಗಂಟೆ ಎಪಿಸೋಡು 1 hour ಎಪಿಸೋಡು ಏನು ಎಷ್ಟು ಮಹಾ ಕೆಲಸ ಮಾಡ್ಬೋದು ಇವರು ಅಂತ ಅನ್ಕೋತಿರ್ಬೋದು ನೀವು. ಆದ್ರೆ ಹಂಗಲ್ಲ. ಬೆಳಿಗ್ಗೆ ನಾವು ಇವತ್ತು ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಕಾಲ್ ಶೀಟ್ ಹಾಕೊಂಡಿದ್ದಾರೆ ಹುಡುಗರು. ಎಲ್ಲರೂ 5:15ಗೆಲ್ಲ ಬಂದಿರ್ತಾರೆ. 6 ಗಂಟೆಗೆ ಶೂಟಿಂಗ್ ಶುರು ಆಗುತ್ತೆ. ಶೂಟಿಂಗ್ ಶುರು ಆದ್ಮೇಲೆ ಹೇಳಕ್ಕಾಗಲ್ಲ, 6 ಗಂಟೆಗೂ ಮುಗಿಬೋದು, ಇಲ್ಲ ಅಂತಂದ್ರೆ ಲೇಟು ಆಗ್ಬೋದು. ಕೆಲವೊಂದ್ಸಲ ನಾರ್ಮಲ್ ಕಾಲ್ ಶೀಟಿಗೆ ಬಂದಿರ್ತೀವಿ, 9 ಗಂಟೆಗೆ ಶೂಟಿಂಗ್ ಶುರು ಆಗುತ್ತೆ. 5:30 6 ಗಂಟೆಗೆಲ್ಲ ಮುಗಿಸ್ ಕಳಿಸ್ಬಿಟ್ಟಿರ್ತಾರೆ ನಮ್ಮ ಡೈರೆಕ್ಟ್ರು. ಸೊ ಈ ಥರ ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡಿಕೊಂಡು ಒಂದು ಶೂಟಿಂಗ್ ನಡೆಯೋದು. ನೀವೆಲ್ಲರೂ ಅದಕ್ಕೆ ತುಂಬ ಪ್ರೀತಿ ತೋರಿಸಿದ್ದೀರಾ. ಈಗ ಒಂದು ಮೇಜರ್ ಟ್ವಿಸ್ಟ್ ಇನ್ ದ ಸ್ಟೋರಿ ಇವತ್ತು ಶೂಟ್ ಮಾಡ್ತಾ ಇದ್ದೀವಿ. ನಾನು ಅದ್ರ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ನೋಡಿದ್ರೆ ಒಳ್ಳೇದು ಅಂತ ಅದನ್ನ ತೋರಿಸೇ ಬಿಡ್ತೀನಿ. ಬನ್ನಿ ನೋಡಿ ನೋಡಿ ಬೈತಾ ಇದ್ದಾರೆ ನೋಡಿ ಇವರೇ. ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರು, ಇನ್ನು ನೀನ್ಯಾವ ಲೆಕ್ಕನೆ ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಏನು
ಸಮಾಜಕ್ಕೆ ಪಾರ್ಥಿನ್ಯಂ ಗಿಡ ಇದ್ದಂಗಿದ್ದಾನೆ ಇವನು ಅಂತ ಹೇಳ್ತಿದ್ರಲ್ಲ ಜನ, ಅದನ್ನೆಲ್ಲ ನೋಡಿ ನೋಡಿ ನಾನು ಯಾವ ಥರ ಬೆವರ್ತಾ ಇದ್ದೀನಿ. ಬೆಲ್ಟ್ ಒದೆ ಹೆಂಗೆ ಸಿಕ್ಕಿದೆ ನೋಡಿ. ಇದು ಗೊತ್ತಾಯ್ತಾ? ನಟರು ಅಂದರೆ ಎಲ್ಲ ಸುಖವಾಗಿರ್ತಾರೆ, ಸಂತೋಷ ಬರ್ತಾರೆ. ಸುಖದ ಸುಪ್ಪತ್ತಿಗೆ ಹೂವಿನ ಸುಪ್ಪತ್ತಿಗೆ ಎಂದು ಭಾವಿಸ್ತೀರಿ. ಇಲ್ಲಿ ಎಪ್ಪಿ ತಪ್ಪಿ ಒಂಚೂರು ಹೆಚ್ಚು ಕಮ್ಮಿ ಆದರೆ ಬೆಲ್ಟ್ ಇಡ್ತೀನಿ ಸಾಯ್ತಾ ಇರ್ತಾರೆ ನಮ್ಮ ನಟರುಗಳು ನೋಡಿ. ಬಟ್ ನಿಮಗೂ ಪಾಪ ಅನ್ಸುತ್ತೆ ಈ ಸೀನ್ ನೋಡಿದ್ರೆ. ನಮ್ಮ ಮಕ್ಕಳ ಆಕ್ಟಿಂಗ್ ನೋಡಿ ಬೇಜಾರಾಗ್ತದೆ. ಈಗ ಈ ಸೀನ್ ಮುಗೀತು. ಆಲ್ಮೋಸ್ಟ್ ಎಷ್ಟೊತ್ತಾಯ್ತಣ್ಣ? 3 hours ಅಲ್ವಾ? 3 ಗಂಟೆ ಆಯ್ತಾ? 3 hours ಆಯ್ತಾ? 3:30 7:30 ಈಗ 4 hours. ಮಧ್ಯ ನಾವೆಲ್ಲ ಸ್ವಲ್ಪ ಇನ್ ಬಿಟ್ವೀನ್ ಒಂದು ಸ್ವಲ್ಪ ಗ್ಯಾಪ್ ತಗೊಂಡ್ವಿ. ಆಲ್ಮೋಸ್ಟ್ 3.5 hours ಆಯ್ತು ಈ ಸೀನ್ ಮುಗಿಯೋದಕ್ಕೆ. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಇಂಟೆನ್ಸ್ ಸೀನ್. ತುಂಬಾ ಖುಷಿ ಆಯ್ತು. ಆಫ್ಟರ್ ರೋಹಿಣಿ ಅವ್ರನ್ನ ಬೈಕೊಂಡ್ರು ಈ ಸೀನಲ್ಲಿ ನಿಮಗೆ ಪಾಪ ಅನ್ಸುತ್ತೆ. ನಾನು ಅವಾಗಲೂ ಹೇಳಿದೆ ಬೇಜಾರಾಗ್ಬಿಡ್ಬೇಕು. ನನಗೆ ಎಷ್ಟೊಂದು ಕಡೆ ಅಲ್ಲಿ ಅಳು ಬರೋ ಸೀನ್ ನೀವು ನೋಡಿರ್ತೀರ, ಶ್ರುತಿ ಕ್ಲೋಸಪ್ ಅಲ್ಲಿ ಎಷ್ಟೊಂದು ಕಡೆ ಅಳು ಬರೋ ಸೀನು. ಇವ್ರನ್ನ ಮತ್ತೆ ಶಾಂತಿ ಸ್ನೇಹ ಮಾತ್ರ ಇಬ್ರು ನೋಡಿ ಹೊಟ್ಟೆ ಚುರ್ರ ಅಂದ್ಬಿಡ್ತು. ಬಟ್ ಎಸ್ಪೆಷಲಿ ಅಮ್ಮಕ್ಕ. ಬಟ್ ಐ ರಿಯಲಿ ಎಂಜಾಯ್ಡ್ ದಿಸ್ ಸೀನ್. ನಾನು ತುಂಬ ದಿವಸದಿಂದ ಕಾಯ್ತಾ ಇದ್ದಂಥ ಸೀನ್ ಇದು. ಸೊ ತುಂಬ ಖುಷಿ ಆಯಿತು. ಒಬ್ಬ ಆರ್ಟಿಸ್ಟಿಗೆ ಮನೆಗೆ ಹೋಗಿ ನೆಮ್ಮದಿಯಾಗಿ ಹಬ್ಬ ಇವತ್ತು ಒಂದು ಬ್ಯೂಟಿಫುಲ್ ಸೀನ್ ಮಾಡಿದೆ ಅಂತ ನೆನೆಸ್ಕೊಂಡು ಮಲ್ಕೊಳ್ಳೋದಿದೆಯಲ್ಲ, ಸಾರ್ಥಕತೆ. ಸೀರಿಯಸ್ಲಿ ಅದು ನಿಜವಾಗ್ಲೂ ತುಂಬ ತುಂಬ ಇಂಪಾರ್ಟೆಂಟ್. ಸೊ ನಾವೆಲ್ಲರೂ ಇಲ್ಲಿ ಒಬ್ರಿಗಿಂತ ಒಬ್ರು ಪರ್ಫಾರ್ಮ್ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ. ನಮಗೆ ಸೊ ಒಬ್ರಿಗೆ ಸಿಗ್ತದೆ, ಅಯ್ಯೋ ನನಗೂ ಸಿಗ್ಬೇಕು ಈ ಥರದ್ದೊಂದು. ಸೊ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಇವ್ರಿಗೆಲ್ಲ ಯಾರಿಗಾದ್ರೂ ಸಿಕ್ಕಿದಾಗ ಅಯ್ಯೋ ನಮ್ಗೆ ಯಾವಾಗ ಸಿಗುತ್ತೋ ಅಲ್ಲಿ ಪ್ಲಾಟ್ಫಾರ್ಮು ನಮ್ಗೆ ಯಾವಾಗ ಎನ್ಕರೇಜ್ಮೆಂಟ್. ಒಂದು ಸೀನ್ ನೋಡಿದಾಗ ಇವ್ರು ಪ್ಲೇ ಮಾಡಿದ್ರಲ್ಲ ಇವತ್ತು. ಸೊ ನನಗೂ ಇವಾಗ ಅನ್ಸುತ್ತೆ ನನಗೂ ಬೇಕು ಗುರು ಆ ಥರ ಎಮೋಷನಲ್ ಸೀನ್ ಐ ಕ್ಯಾನ್ ಕ್ಲಿಕ್ ಇನ್. ಏನು ಚಿಕ್ಕ ಇದೆ ಇರಲಿ ಬಟ್ ಬಿಟ್ಟೇ ಇರಲಿ ಏನು ಮಾಡಕ್ ಚೆನ್ನಾಗಿ. ಸೊ ಎಸ್ ಖುಷಿ ಆಯಿತು. ಇನ್ನೂ ಏನಿದೆ ಗೊತ್ತಿಲ್ಲ. ಸೊ ನೋಡೋಣ, ವೇಟ್ ಮಾಡೋಣ. ಸೊ ಎಸ್ ಇದಾದಮೇಲೆ ಈ ದೊಡ್ಡ ಸೀನ್ ಆದಮೇಲೆ ನಮಗೊಂದು ಬ್ರೇಕ್ ಕೊಟ್ಟರು. ಬ್ರೇಕ್ ಕೊಟ್ಟಾದಮೇಲೆ ಮನೆಗೆ ಕಳಿಸ್ಕೊಟ್ರು. ಯಾಕೆ ಅಂತಂದರೆ ಎಲ್ಲರೂ ತುಂಬ ಸುಸ್ತಾಗಿಬಿಟ್ಟಿದ್ವಿ. ಸೊ ಹಾಗಾಗಿ ಮನೆಗೆ ಕಳಿಸ್ಕೊಟ್ರು. ಇಟ್ ವಾಸ್ ಅ ಟೈರಿಂಗ್ ಡೇ. ಹಾಗಾಗಿ ಮತ್ತೆ ನಾನು ರಮೇಶ್ ಸರ್ ಹತ್ರ ಆಗಲಿ, ಸ್ನೇಹ ಹತ್ರ ಆಗಲಿ ಅಥವಾ ಹುಡುಗರ ಹತ್ರ ಆಗಲಿ ಮಾತಾಡ್ಸೋದಕ್ಕಾಗಲಿಲ್ಲ. ಸೊ ಇದನ್ನು ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾನು ಆದಷ್ಟು ಬೇಗ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಒಟ್ಟಿಗೆ ಸಿಕ್ಕಿದಾಗ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಲವ್ ಯು ಆಲ್.